ಹಾಯ್ ಗೆಳೆಯರೇ, ರಾಜೇಶ್ ಹಳ್ಳಿಯೊಂದರಲ್ಲಿ ವಾಸವಾಗಿ ಕೃಷಿಕನಾಗಿ ಕೆಲಸ ಮಾಡುತ್ತಿದ್ದಾಗಲೇ ನಡೆದ ಒಂದು ರೋಚಕ ಘಟನೆಯ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ನಾನು ಪಿಯುಸಿ ಹಾಕಿ ಹಳ್ಳಿಯಲ್ಲಿ ಅಲೆದಾಡಿ ಆರಾಮವಾಗಿದ್ದೆ. ನಮ್ಮದು ಸಾಕಷ್ಟು ಆಸ್ತಿ ಇದ್ದದ್ದರಿಂದ ನಾನು ಯಾವುದೇ ಕೆಲಸ ಮಾಡದೆ ಊರಿನಲ್ಲಿ ತಿರುಗಾಡಿಕೊಂಡು ಸೋಮಾರಿಯಾಗಿದ್ದೆ. ದುಡಿದು ತಿನ್ನುವುದು ಎಂದರೆ ನನಗೆ ಬೇಜಾರು ಎಂದೆನಿಸಿತು. ಇನ್ನೂ ಸಾಕಷ್ಟು ಆಸ್ತಿ ಜಮೀನು ಇದ್ದದ್ದರಿಂದ ಸಾಕಷ್ಟು ಆದಾಯದ ಜೊತೆಗೆ ಹಣವೂ ಬರುತ್ತಿತ್ತು. ಇದರ ಹೊರತಾಗಿ ನಾನು ಅವಾಗವಾಗ ಖರ್ಚಿಗೆ ಅಂತೆ ಎಳನೀರನ್ನು ಇಳಿಸಿ ಮಾರುವುದು, ಹಣ್ಣು ಕದ್ದು ಮಾರುವುದು ಏನಾದರೂ ಮಾಡಿ ಖರ್ಚಿಗೆ ದುಡ್ಡು ಮಾಡಿಕೊಳ್ಳುತ್ತಿದ್ದೆ. ನಮ್ಮ ಮನೆಯಲ್ಲಿ ಇದು ಗೊತ್ತಿದ್ದರೂ ಸುಮ್ಮನೇ ಇದ್ದರು. ಯಾಕಂದರೆ ನಾನು ಒಬ್ಬನೇ ಇದ್ದದ್ದರಿಂದ ಅವರು ಈ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ 5 ಬಹಳಷ್ಟು ಬಾರಿ ಏನೇನು ಮಾಡಿದರೂ ಸಹ ಖರ್ಚಿಗೂ ಹಣ ಸಾಲುತ್ತಿರಲಿಲ್ಲ. ಏನು ಮಾಡೋದು ಅಂತ ನನಗೆ ತಿಳಿಯುತ್ತಿರಲಿಲ್ಲ. 28 ವರ್ಷ ಆಗಿದ್ದರಲ್ಲಿ ಕೂಡ ನಾನು ಆರಾಮವಾಗಿ ಇದ್ದೆ. ಯಾರಿಗಾದರೂ ಸಾಲ ಕೇಳಿದರೆ ಮರ್ಯಾದೆ ಹೋಗುತ್ತೆ ಎಂದು ಸುಮ್ಮನೆ ಇದ್ದೆ. ಹೀಗೆ ಒಂದು ದಿನ ನಾನು ಕದಿಯೋಕೆ ಅಂತ ಹೋದಾಗಲೇ ನಡೆದ ಒಂದು ಘಟನೆಯಿಂದ ಎಲ್ಲವೂ ಬದಲಾಗಿತ್ತು. ಒಂದು ದಿನ ನಾನು ಮನೆಯಲ್ಲಿ ಹೇಳದೆ ಕೇಳದೆ ಸುಮ್ಮನೆ ಬೈಕ್ ತಗೊಂಡು ನಮ್ಮ ದೂರದ ಸಂಬಂಧಿಕರ ಮನೆಗೆ ಹೋಗಿದ್ದೆ. ನಾನು ಯಾವುದೇ ಫೋನ್ ಮಾಡಿದಿಲ್ಲ. ಹಾಗೆ ಹೋಗಿದ್ದರಿಂದ ಅವರ ಮನೆಗೆ ಬೀಗ ಹಾಕಿತ್ತು. ಆಮೇಲೆ ನಾನು ಎಲ್ಲರೂ ಹೊಲಕ್ಕೆ ಹೋಗಿರಬಹುದು ಎಂದು ತಿಳಿದು ಬೈಕ್ ಚಾಲು ಮಾಡಿಕೊಂಡು ಹೊಲಕ್ಕೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿಯೂ ಯಾರೂ ಕಾಣಲಿಲ್ಲ. ಕೊನೆಗೆ ಸ್ವಲ್ಪ ಹೊತ್ತು ಅಲ್ಲಿಯೇ ಕೂತಾಗ ನನಗೆ ಬೇಜಾರು ಎನಿಸತೊಡಗಿತು. ಅದೇ ಹೊತ್ತಿಗೆ ತಲೆ ಎತ್ತಿ ನೋಡಿದರೆ ತೆಂಗಿನಕಾಯಿ ಇದ್ದವು. ಮೊದಲೇ ಕದಿಯುತ್ತಿದ್ದ ನಾನು ಕೂಡಲೇ ಮರಹತ್ತಿ ಕಾಯಿ ಕೀಳಬೇಕು ಎಂದುಕೊಂಡಾಗಲೇ ನನ್ನ ಕಣ್ಣುಗಳು ನನಗೆ ನಂಬಲಾಗಲಿಲ್ಲ. ಒಂದು ಕ್ಷಣಕ್ಕೆ ನನಗೆ ಶಾಕ್ ಎನಿಸಿತು. ಅಲ್ಲಿ ಸೋದರತೆ ಪಕ್ಕದ ಹೊಲದವನು ಜೊತೆಗೆ ಕಬ್ಬಿನ ಗದ್ದೆಯಲ್ಲಿ ಏಕಾಂತದಲ್ಲಿ ಸಮಯ ಕಳೆಯುತ್ತಿದ್ದರು. ದೂರದಿಂದಲೇ ಎಲ್ಲವನ್ನೂ ಕಂಡು ನಾನು ಗಾಬರಿಯಾಗಿದ್ದೆ. ಇನ್ನು ಊರಿಗೆ ಬಂದ ದಿನವೇ ಆ ದೃಶ್ಯ ಕಂಡು ನನಗೆ ಅಚ್ಚರಿ ಎನಿಸಿತು. ಅವರು ಕೆಲಸ ಮಾಡುವವರೆಗೂ ನಾನು ಗಿಡದ ಮೇಲೆ ಇದ್ದು ಆಮೇಲೆ ಕೆಳಕ್ಕೆ ಇಳಿದು ಎಳನೀರು ಕುಡಿಯುತ್ತಿದ್ದೆ. ಅದೇ ಹೊತ್ತಿಗೆ ಅವರು ಕೇಳಿದ ಕಡೆಯಲ್ಲಿ ಕೇಳಿದ್ದೇನೆ, ನಮ್ಮ ಹೊಲದಲ್ಲಿ ಕೂತು ಎಳನೀರು ಕುಡಿಯಾರೋ ಅಂತ ಅವರೊಂದಿಗೆ. ನಾನು ಕೂಡಲೇ ಹಿಂದೆ ನೋಡಿದಾಗ ಅವರ ಜೊತೆಗೆ ಅವನು ಕಾಣಿಸಲಿಲ್ಲ. ಇವರು ಒಬ್ಬರೇ ಇದ್ದರು. ಆಗ ನಾನು, ನಿಮ್ಮ ದೂರದ ಸಂಬಂಧಿಕ ಇಷ್ಟು ಬೇಗ ನನ್ನ ಮರೆತು ಬಿಟ್ಟಿರ ಹೇಗೆ? ನಾನು ಏನು ಕದ್ದಿಲ್ಲಾಯೆ ಎಂದು ಕೇಳಿದಾಗ ಅವರು ನಕ್ಕು ಸುಮ್ಮನೆ ಇದ್ದರು. ಆಗ ಅವರು ಯಾವಾಗ ಬಂದ? ಫೋನ್ ಮಾಡದೆ ಹಾಗೆ ಬಂದದ್ದೇ ಎಂದು ಕೇಳಿದರು. ಆಮೇಲೆ ನಾನು ಅವರ ಜೊತೆ ಮಾತನಾಡಿ ಅಲ್ಲಿಯೇ ಕೂತು ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಬರುತ್ತಿದ್ದೆ. ಹೀಗೆ ಬರುವಾಗ ಮೊದಲೇ ಹಳ್ಳಿ ರಸ್ತೆಯಾದರಿಂದ ಸ್ವಲ್ಪ ನಿಧಾನವಾಗಿ ಬರುತ್ತಿದ್ದೆ. ಹೀಗೆ ಬರುವಾಗಲೇ ಕಾದಾಗ ನನಗೆ ಅದೇನೋ ತಾಗಿತು. ನನಗೆ ಒಳಗೊಳದಲ್ಲಿ ಸಂತೋಷ ಬಯಸುತ್ತಾ ಬೈಕ್ ಹೊಡೆಯುತ್ತಾ ನಗುತ್ತಿದ್ದೆ. ಹೀಗೆ ಬೈಕ್ ಮೇಲೆ 3-4 ಕಿಲೋಮೀಟರ್ ಬಂದ ಮೇಲೆ ಮನೆಗೆ ಬಂದು ತಲುಪಿದ ಕೂಡಲೇ ನಾನು ಬಾತ್ರೂಮಿಗೆ ಹೋಗಿ ಎಲ್ಲವನ್ನೂ ನೆನೆಸಿಕೊಂಡು ಕೈಕೆಲಸ ಮಾಡಿ ಜೊತೆಗೆ ಕೈಕಾಲು ಮುಖ ತೊಳೆದು ಬಂದೆ. ಆಮೇಲೆ ಊಟ ಮಾಡಿ ಕುಳಿತಾಗ ನಾನು ಅವರು ನೆಲಕ್ಕೆ ಕೂತಿದ್ದರಿಂದ ನನಗೆ ಅಕಸ್ಮಾತ್ ಇನ್ನೊಮ್ಮೆ ಸೌಂದರ್ಯದ ದರ್ಶನವಾಯಿತು. ನಾನು ಟಿವಿ ಕಡೆಗೆ ನೋಡಲು ಯತ್ನಿಸುತ್ತಿದ್ದ ದೇವರು ನನ್ನ ಕಣ್ಣು ಮಾತ್ರ ಆ ಸೌಂದರ್ಯವನ್ನು ನೋಡುತ್ತಿತ್ತು. ನಾನು ಕೊನೆಗೆ ಸುಮ್ಮನೆ ಯಾಕೆ ಕೂರುವುದು ಎಂದು ಯೋಚಿಸಿ ಅವರ ಜೊತೆ ಮಾತುಕತೆ ಶುರು ಮಾಡಿದೆ. ಆಗ ನಾನು, ಮಾವು ಎಲ್ಲಿ ಹೋಗಿದ್ದಾನೆ ಎಂದಾಗ ಅವರು, ಅವನ ಪಕ್ಕದೂರಿಗೆ ಹೋಗಿದ್ದಾನೆ. ಅಲ್ಲಿ ನಮ್ಮ ಸಂಬಂಧಿಕರ ಒಬ್ಬರ ಕಲ್ಯಾಣ ಇದೆ, ಬರೋದು 3 ದಿನ ಆಗುತ್ತೆಯೇ ಎಂದು ಹೇಳಿದರು. ಆಗ ನನಗೆ ಗೊತ್ತಾಗಿದ್ದು ಏನೆಂದರೆ ಅವನು ಹೋದ ಸಮಯವನ್ನು ಇವರು ಸರಿಯಾಗಿ ಕಬ್ಬಿನ ಗದ್ದೆಯಲ್ಲಿ ಬಳಸಿದ್ದಾರೆ ಎಂದು ಮನಸ್ಸಿನಲ್ಲಿ ಎಂದುಕೊಂಡೆ. ಆದರೆ ಕೇವಲ 1 ದಿನ ಮಟ್ಟಿಗೆ ಬಂದಿದ್ದ ನಾನು ಹೇಗಾದರೂ ಮಾಡಲು 1 ವಾರ ಇರುವುದಕ್ಕೆ ಅಂತ ತೀರ್ಮಾನ ಮಾಡಿದೆ. ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಬ್ಯಾಂಕು ಹೋದರೆ ಹೇಗೆ ಎಂದು ಎಲ್ಲ ವಿಚಾರಗಳು ಬರತೊಡಗಿದವು. ಅಲ್ಲಿ ಇದ್ದಾಗ ನನಗೆ ಒಳ್ಳೆ ಉಪಚಾರ ನಡೆಯುತ್ತಿತ್ತು. ಕೊನೆಗೆ ಮನೆಗೆ ಫೋನ್ ಮಾಡಿದಾಗ ಅವರು 4-6 ಮಾತು ಬೈದರು. ಆಗ ನಾನು ಒಂದಿಷ್ಟು ದಿನ ಬಿಟ್ಟು ಬರ್ತೀವಿ ಎಂದಾಗ ಸರಿ ಎಂದರು. ಮೊದಲೇ ಸೋಮಾರಿಯಾಗಿದ್ದ ನಾನು 1-2 ದಿನ ಬಿಟ್ಟು ಹುಷಾರಿಲ್ಲ ಎಂದು ಮನೆಯಲ್ಲೇ ಇರತೊಡಗಿದೆ. ಅವರು ಕೂಡ ನನಗೆ ಚೆನ್ನಾಗಿ ಕಾಳಜಿ ಮಾಡತೊಡಗಿದರು. ಹೀಗೆ 2-3 ದಿನವಾದ ಮೇಲೆ ಅವರಿಗೆ ಯಾವುದೋ ಒಂದು ಫೋನ್ ಬಂದ ಮೇಲೆ ಇದ್ದಕ್ಕಿದ್ದಂತೆ ಹೊಲಕ್ಕೆ ಹೋಗಲು ರೆಡಿಯಾದರು. ಅವರು ಹೋಗಿದ್ದೆ ತಡ. ನಾನು ನಿಧಾನವಾಗಿ ಅವರನ್ನು ಹಿಂಬಾಲಿಸಿದೆ. ಅಷ್ಟೊತ್ತಿಗೆ ಊರ ಹೊರಗೆ ಕಾಲು ದಾರಿಯಲ್ಲಿ ಯಾವುದೋ ಒಂದು ಗಾಡಿ ನಿಂತಿತ್ತು. ಅವರು ಅದನ್ನ ಹತ್ತಿ ಹೋದರು. ನಾನು ಇದೆಲ್ಲವನ್ನು ಮರದ ಹಿಂದೆ ನಿಂತು ನೋಡುತ್ತಿದ್ದೆ. ನಾನು ಕೂಡಲೇ ಮನೆಗೆ ಹೋಗಿ ಗಾಡಿ ತಗೊಂಡು ಹೊಲಕ್ಕೆ ಬಂದಾಗ ಅವರು ಮೊನ್ನೆ ಆ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋದಾಗ ಅಲ್ಲಿಯೇ ಇದ್ದರು. ಮೊದಲೇ ಹಳ್ಳಿಯವರು ಜೋರಾಗಿ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನನಗೆ ಗಾಬರಿಯಾಗಿದ್ದ. ಅದಾಗಲೇ ದೂರದಿಂದ ಅವರ ಗದ್ದೆಯಲ್ಲಿ ತಂದ ಕೆಲಸವನ್ನು ನೋಡಿದೆ. ಆಮೇಲೆ ನಾನು ಮನೆಗೆ ಬಂದವನೇ ನಾನು ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನಪಟ್ಟೆ.
ಆಮೇಲೆ ಒಂದೆರಡು ತಾಸು ಬಿಟ್ಟು ಅವರು ಮನೆಗೆ ಬಂದು ನನಗೆ ತಿನ್ನೋದಕ್ಕೆ ತಿಂಡಿ ಮಾಡಿಕೊಟ್ಟರು. ನಾನು ತಿಂಡಿ ತಿನ್ನುತ್ತಾ ಅವರಿಗೆ ಆವಾಗಲೇ ನಿಮ್ಮನ್ನು ಇಳಿಸಿ ಹೋದನಿಲ್ಲ ವನ ಯಾರು ಅಂದಾಗ ಅವರು ಗಾಬರಿಯಾಗದೆ ಶಾಂತವಾಗಿ ಹೇಳಿದರು, ಅವನು ನಮ್ಮ ಹೊಲಕ್ಕೆ ದುಡಿಯೋಕೆ ಬರ್ತಾನೆ ಎಂದು. ಹೀಗೆ ಸ್ವಲ್ಪ ಹೊತ್ತು ಟಿವಿ ನೋಡುತ್ತಾ ಇದ್ದಾಗ ಅದರಲ್ಲಿ ಆ ತರದ ಒಂದು ದೃಶ್ಯ ಬಂದಾಗ ನಾನು ಟಿವಿ ಚಾನೆಲ್ ಬದಲಾಯಿಸಿದೆ. ಆಗ ಅವರು ಯಾಕೋ ಅದನ್ನು ಯಾಕೆ ಬದಲಾಯಿಸಿದೆ, ಇದೇನು ಹೀಗೆ ಚಾನೆಲ್ ಬದಲಾಯಿಸುತ್ತೀಯಾ ಎಂದರು. ಇದನ್ನು ಕೇಳಿಸಿಕೊಡು. ನಾನು ಸುಮ್ಮನೆ ಕೂತಿದ್ದಾಗ ಅವರು ಏನೇನೋ ಮಾತನಾಡಿ ನನಗೆ ಕೋಪ ಬರುವಂತೆ ಮಾಡಿಸಿದರು. ಕಾಲೇಜ್ನಲ್ಲಿ ಇಲ್ವಾ, ಊರಿನಲ್ಲಿ ಯಾರನ್ನು ನೋಡಿಲ್ಲ ಅಂದರೆ ಯಾರೂ ಸಿಕ್ಕಿಲ್ಲ ಎಂದೆಲ್ಲ ಕೇಳಿ ನನಗೆ ತಲೆ ಕೆಡುವಂತೆ ಮಾಡಿದರು. ಆಗ ನನಗೆ ಸಿಟ್ಟು ಬಂದು ಅವರಿಗೆ ಬುದ್ಧಿ ಕಲಿಸಬೇಕು ಎಂದು ಯೋಚಿಸಿ ಟಿವಿ ಬಂದ್ ಮಾಡಿ ರಿಮೋಟ್ ತಗೊಂಡು ಒಳಗೆ ಹೋದೆ. ಆಗ ಅವರು ರಿಮೋಟ್ ಕೊಡು ಅಂತ ಒಳಗೆ ಬಂದಾಗ ನಾನು ಸ್ವಲ್ಪ ಕೂತುಕೊಂಡು ಒಂದು ಮಾತು ಹೇಳ್ತೀನಿ ಎಂದೆ. ಆಗ ಅವರು ಅದೇನು ಹೇಳ್ತೀಯೋ ಹೇಳು, ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದರು. ನಾನು ರಿಮೋಟ್ ಕೊಡ್ತೀನಿ, ಮೊದಲು ನನ್ನ ಮಾತು ಕೇಳಿ ಎಂದು ಹೇಳಿತು. ಆಗ ಅವರು ಏನು ಬೇಗ ಹೇಳು ಎಂದಾಗ ನಾನು ನಿಮ್ಗೆ ಒಂದು ಕತೆ ಹೇಳ್ತೀನಿ ಎಂದಾಗ ಅವರು ಇದೇನು ನೀನು ಕತೆ ಅಂತೆಲ್ಲ, ಸುಮ್ನೆ ರಿಮೋಟ್ ಕೊಡ ಎಂದು ಹೇಳಿದರು. ಆಗ ನಾನು ಸ್ವಲ್ಪ ಕೇಳಿ ಅಂತ ಹೇಳಿದಾಗ ನಾನು ನೋಡಿದ್ದನ್ನು ಎಲ್ಲವನ್ನೂ ವಿಸ್ತಾರವಾಗಿ ವಿವರಿಸಿದಾಗ ಅವರಿಗೆ ಸಿಟ್ಟು ಬಂದಿತ್ತು, ಮುಖದಲ್ಲಿ ಸಿಟ್ಟು ಕಾಣಿಸಲಾರಂಭಿಸಿದೆ. ಆಗ ಅವರು ನೀನು ಏನೇನೋ ಯಾವುದೋ ಕತೆ ಹೇಳಬೇಡ, ಸುಮ್ಮನೆ ನೀನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀಯಾ ಎಂದು ಹೇಳಿದರು. ನಾನು ಆಗಲ್ಲ ಎಂದೆ. ಎಂದಾಗ ನೀವು ಹೊಲಕ್ಕೆ ಹೋಗಿದ್ದು ನಿಜ ಅಲ್ವಾ ಎಂದಾಗ ಅವರು ಹೊಲಕ್ಕೆ ಹೋಗಿದ್ದು ನಿಜ, ಆದರೆ ನೀನು ಹೇಳ್ತಾ ಇರೋದು ಎಲ್ಲವೂ ಸುಳ್ಳು ಎಂದರು. ಆಗ ನಾನು ಸರಿ, ಹಾಗಿದ್ದರೆ ನಿಮ್ಮ ಕರಿಮಣಿ ಮಾಲೀಕ ಬಂದ ಮೇಲೆ ನಾನು ನೋಡಿದ್ದನ್ನೆಲ್ಲ ಹೇಳ್ತೀನಿ ಎಂದಾಗ ಅವರು ಹೇಳು ಹೋಗೋ ಎಂದರು. ಆಗ ನಾನು ಹಾಗಿದ್ದರೆ ನಿಜವಾಗಿ ಹೇಳ್ತೀನಿ ಎಂದಾಗ ಅವರು ಹೆದರಿಬಿಟ್ಟರು. ಕೊನೆಗೆ ಮಾತಿಗೆ ಮಾತು ಬೆಳೆದು ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು. ಆದರೆ ಆ ದಿನ ಮನೆಯಲ್ಲಿ ಯಾವುದೇ ಮಾತುಗಳೇ ಇರಲಿಲ್ಲ, ಎಲ್ಲವೂ ನಿಶ್ಶಬ್ದವಾಗಿತ್ತು. ಹೀಗೆ ಒಂದೆರಡು ದಿನವಾದ ಮೇಲೆ ನಾನು ಊರಿಗೆ ಹೊರಟು ನಿಂತಾಗ ಅವರು ಯಾರಿಗೂ ಹೇಳಬೇಡ, ಕೈ ಮುಗಿತೀನಿ ಇರುವಾಗ, ನಾಳೆಗೆ ನನಗೆ ಬುದ್ಧಿ ಬಂದಿದೆ, ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ ಎಂದು ಅಳತೊಡಗಿದರು. ಆದರೆ ಅವತ್ತು ನಾನು ಮಾಡಿದ್ದ ಕೆಲಸದಿಂದ ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು. ಏನೋ ಮಾಡಲು ಹೋಗಿ ಅವತ್ತು ಏನೋ ಆಗಿಬಿಟ್ಟಿತ್ತು. ನಾನು ಬರುವಾಗ ಅವರಿಗೆ ಬುದ್ಧಿವಾದ ಹೇಳಿ ಬಂದಿದ್ದೆ, ಆದರೆ ಅವತ್ತು ನನ್ನ ಮಾತಿಗೆ ಬೆಲೆಯನ್ನು ಕೊಡದೆ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿ ಕೊನೆಗೆ ತವರು ಬಂದು ಸೇರುವಂತೆ ಆಗಿತು. ಅವನಿಗೂ ಊರು ಬಿಟ್ಟು ಹೊರಗೆ ಹಾಕಿದ್ದರು. ಅದಾದ ಮೇಲೆ ಊರಿನಲ್ಲಿ ಶಾಂತಿ ನೆಲೆಸಿತ್ತು. ಆಮೇಲೆ ಎಲ್ಲರೂ ನ್ಯಾಯಯುತವಾಗಿ ಜೀವನವನ್ನು ನಡೆಸಿದರು. ನೋಡಿದ್ರಲ್ಲ ಗೆಳೆಯರೇ, ಅಲ್ಪ ಕಾಲದ ಸಂತೋಷ ಹೇಗೆ ಜೀವನಕ್ಕೆ ಮುಳ್ಳಾಗುತ್ತದೆ ಎಂದು. ಹಾಗಾಗಿ ಇಂತಹ ಘಟನೆಯ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಏಕೆಂದರೆ ಪ್ರತಿಯೊಂದು ಘಟನೆ ಕಥೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ. ಇವನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು. ಇದಲ್ಲದೆ ಈ ಕಾಲ್ಪನಿಕ ಘಟನೆಗಳನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು. ಈ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು. ಇನ್ನು ಯಾರಿಗೂ ಮೀಸಲಾಗಿರುವ ಪರೀಕ್ಷೆಗಳಲ್ಲಿ ತಪ್ಪುಗಳನ್ನು ಮಾಡಬಾರದು. ಹೀಗಾಗಿ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ನಡೆಸಬೇಕು. ಆದರೆ ಯಾರು ಹೀಗೆ ಈ ಘಟನೆಯಂತೆ ಮಾಡಬಾರದು. ಫ್ರೆಂಡ್ಗಳು, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.